ಹಲೋ, ಮತ್ತೊಮ್ಮೆ ಸ್ವಾಗತ. ಬಿಲ್ಡ್ ಯುವರ್ ಫ್ಯೂಚರ್ ಆನ್ ಬಿ ಡಿ ಎ ಸೈಟ್ಸ್ ಅಂತೇಳಿ ಮತ್ತೆ ಬಿ ಡಿ ಎದವರು ಆಪ್ಷನ್ಗೆ ಬಂದಿದ್ದಾರೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ನವೆಂಬರ್ 10th ಇದೆ. ಸೊ ಪಾಸ್ಟ್ 3 months ಇಂದ ಬ್ಯಾಕ್ ಟು ಬ್ಯಾಕ್ ಬಿ ಡಿ ಎ ಆಪ್ಷನ್ಸ್ ಬರ್ತಾ ಇದೆ. ಸೊ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಪ್ಷನ್ ಪ್ರಾಪರ್ಟೀಸ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ರಾಂಗ್ ಆಗಿ ಲ್ಯಾಂಡ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಬರುವಂತಹ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತೀನಿ. ಸೊ ಸ್ಪೆಷಲಿ ಈ ವಿಡಿಯೋ ಬಿ ಡಿ ಎ ಆಪ್ಷನ್ಸ್ ಎಲ್ಲೆಲ್ಲಿ ಸೈಟ್ ಇದೆ, ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ಥರ ಪ್ರೊಸೀಜರ್ ಇದೆ, ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು, ಮತ್ತು ನೋಟಿಫಿಕೇಶನ್ ಬೇಕಂದ್ರೆ ಯಾವ ಥರ ಆನ್ ಮಾಡ್ಕೋಬೇಕು, ಹಾಗೆ ಕೊನೆಯಲ್ಲಿ KPP ಅಲ್ಲಿ ಅಂದರೆ KPP ಲಾಗಿನ್ ಮಾಡಿಬಿಟ್ಟು ಯಾವ ಥರ ಲಾಗಿನ್ ಮಾಡಿ ಎಂಡ್ ಟು ಎಂಡ್ ಡೀಟೇಲ್ಸ್ ಹೇಳ್ತೀನಿ. ಸೊ ಅದಕ್ಕಿಂತ ಮೊದಲು ಲೆಟ್ ಸ್ಟಾರ್ಟ್ ವಿತ್ ದ ಬೇಸಿಕ್ ಅಗೈನ್. ಸೊ ಬಿಫೋರ್ ನೀವೇನಾದರೂ ಆಪ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ವಿಡಿಯೋ ಸೆಕ್ಷನ್ಗೆ ಹೋಗಿ ರೀಸೆಂಟ್ ಆಗಿ ಬಿ ಡಿ ಎ ಆಪ್ಷನ್ಸ್ ರಿಸಲ್ಟ್ ಸೆಪ್ಟೆಂಬರ್ದು ಹಾಕಿದ್ದೀನಿ. ಅಕ್ಟೋಬರ್ ರಿಸಲ್ಟ್ ಕೂಡ ನಾನು ಇನ್ನೊಂದು 2 ದಿವಸದಲ್ಲಿ ಹಾಕ್ಬಿಡ್ತೀನಿ, ಸಾಟರ್ಡೆ ಒಳಗಡೆ. ಸೊ ಬಿ ಡಿ ಎ ಪ್ರೀವಿಯಸ್ ಆಪ್ಷನ್ ಸೆಪ್ಟೆಂಬರ್ದು ಏನಾಗಿತ್ತು, ಅಕ್ಟೋಬರ್ದಾಗಿತ್ತು, ಒಂದು ವೆಲ್ ಪ್ಲಾನ್ ಮಾಡ್ಕೊಂಡು ಏನಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಿ ಡಿ ಎ ನೀವು ಗೂಗಲ್ಗೆ ಹೋಗಿ ಜಸ್ಟ್ ಬಿ ಡಿ ಎ ಅಂತ ಹಾಕಿದ್ರೆ ನಿಮಗೆ KBDA ಕರ್ನಾಟಕ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದರ ಮೇನ್ ಪೇಜಲ್ಲಿ ಬಂದ್ಬಿಟ್ಟು ನೀವು ಆನ್ಲೈನ್ ಸೆಕ್ಷನ್ಗೆ ಬಂದರೆ ಐ ಜಸ್ಟ್ ಶೋ ಯು ದಟ್. ಸೊ ದಿಸ್ ಇಸ್ ಬಿ ಡಿ ಎ ಮೇನು. ಇದರಲ್ಲಿ ನಿಮ್ಮ ಸೆಕ್ಷನ್ಗಳಿಗೆಲ್ಲ ಹೋದರೆ ಎಲ್ಲ ಡೀಟೇಲ್ಸು ಎಲ್ಲ ಇದೆ. ಆಪ್ಷನ್ ಬರುತ್ತೆ. ಇದು ಮೇನ್ ಪೇಜ್ ಈ ಥರ ತೋರಿಸುತ್ತೆ. ಇದರಲ್ಲಿ ಈ ಆಪ್ಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಹಳೆ ನೋಟಿಫಿಕೇಶನ್ ಎಲ್ಲ ಯಾವ ಥರ ಇದೆ ನೋಡಿ, ಇದೇ ವರ್ಷದಲ್ಲಿ. ಓಕೆ, ಸೊ ಎಷ್ಟು ಸಲ ಆಪ್ಷನ್ ಬಂದಿದ್ದಾರೆ ಅಂತ ಹೇಳಿ ಇಲ್ಲೇ ಡೀಟೇಲ್ಸ್ ಇದೆ ನೋಡಿ. 2025 ಅಲ್ಲಿ ಜಾನ್ವರಿಯಲ್ಲಿ ಬಂದಿದ್ರು, ಫೆಬ್ಬಲ್ಲಿ ಬಂದಿದ್ರು, ಅಗೈನ್ ಏಪ್ರಿಲಲ್ಲಿ ಬಂದಿದ್ರು. ಓಕೆ, ಸೊ ಏಪ್ರಿಲ್ ಆದಮೇಲೆ ಜೂನಲ್ಲಿ ಬಂದಿದ್ದಾರೆ, ಮತ್ತು ಜುಲೈ, ಅಕ್ಟೋಬರ್, ನವಂಬರ್ ಮತ್ತು ಡಿಸೆಂಬರ್ 4 ಪ್ರತಿಯೊಂದು ನೋಟಿಫಿಕೇಶನ್ ಅದರ ಸೈಟ್ ಜಿಯೋ ಮ್ಯಾಪ್, ಜಿಯೋ ಟ್ಯಾಗ್ ಎಲ್ಲ ಇದೆ. ಬಟ್ ಸ್ಪೆಷಲಿ ನಾವು ಈ ಸಲ ಮಾತಾಡ್ತಾ ಇರೋದು ಈ ಸೆಪ್ಟೆಂಬರಲ್ಲಿ ಬಂದು ಅಕ್ಟೋಬರಲ್ಲಿ ಬಂದು ಈ ನವಂಬರಲ್ಲಿ ಎಂಡ್ ಆಗ್ತಿರೋ ಆಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ 10ನೇ ತಾರೀಕು 11ನೇ ತಿಂಗಳು ಲಾಸ್ಟ್ ಡೇಟ್. ನೋಟಿಫಿಕೇಶನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು, ಜಿಯೋ ಟ್ಯಾಗ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು, ಫೋಟೋ ಮತ್ತು ಸಿಗ್ನೇಚರ್ ಫಾರ್ಮು ಕೂಡ. ಸೊ ಬಿ ಡಿ ಆಪ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಇದೊಂದು ಸ್ಪೆಸಿಮೆನ್ ಸಿಗ್ನೇಚರ್ ಬೇಕಾಗುತ್ತೆ. ಇದರಲ್ಲಿ ಸಿಂಪಲ್ ಪರ್ಸನಲ್ ಡೀಟೇಲ್ಸು, ಯಾವ ಸೈಟ್ ಹಾಕ್ತಾ ಇದ್ರೆ, ಯಾವ ಲೇಔಟಲ್ಲಿ ಇದೆ, ಅದರ ನಂಬರ್ ಏನು, ಅಡ್ವರ್ಟೈಸ್ಮೆಂಟ್ ವಿತ್ ಫೋಟೋ ಸಿಗ್ನೇಚರ್ ಮಾಡಿದ್ರೆ ಆಯಿತು. ಇದು ಸಿಂಪಲ್ ಆಗಿ ಇಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅದರ ಜೊತೆಗೆ ವೆಬ್ಸೈಟಲ್ಲಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಜಿಯೋ ಟ್ಯಾಗು ನಾನು ನಿಮಗೋಸ್ಕರ ರೆಡಿ ಇಟ್ಟಿದ್ದೀನಿ, ಯಾವ ಥರ ಚೆಕ್ ಮಾಡಬೇಕು ಅಂತೇಳಿ. ನನ್ನ ಹತ್ರ ಇದರಲ್ಲಿ 2 ಇದೆ. ಒಂದು ಸೈಟ್ ಡೀಟೇಲ್ಸ್ ವಿತ್ ಲಿಂಕ್ ಕೂಡ ಇದೆ, ಅಲ್ಲಿಗೆ ಹೋಗುತ್ತೆ ಕ್ಲಿಕ್ ಮಾಡಿದ್ರೆ. ಅದ್ರ ಜೊತೆಗೆ ನೀವು ಗೂಗಲ್ ಮ್ಯಾಪಲ್ಲಿ ಹೇಗೆ ರಿವ್ಯೂ ಮಾಡಬೇಕಂತ ಅದನ್ನು ಕೂಡ ಲಾಸ್ಟಿಗೆ ಹೇಳ್ಕೊಡ್ತೀನಿ. ಸೊ ಅರ್ಜಿ ಹಾಕಬೇಕಂದ್ರೆ ಯಾವ್ಯಾವ ಥರ ಡೀಟೇಲ್ಸ್ ಬೇಕು ಅದನ್ನು ಕೂಡ ಹೇಳ್ತೀನಿ. ಜಸ್ಟ್ ಗ್ಲಿಮ್ಸ್ ಕೊಡೋಂಗಿದ್ರೆ ಈ ಸಲ ನಾರ್ತ್ ಮತ್ತು ಸೌತ್ ಈಕ್ವಲ್ ಆಗಿ ಬಂದಿದೆ. ಅರ್ಕಾವತಿ ಲೇಔಟ್ ಮಲ್ಟಿಪಲ್ ಬ್ಲಾಕ್ಸಲ್ಲೂ ಕೂಡ ಕ್ಲೋಸ್ ಟು 50+ ಸೈಟ್ಗಳಿದೆ. ಹಾಗೆ ಬೆಂಗಳೂರು ಸೌತಲ್ಲೂ ಕೂಡ ಅಂದರೆ ಕೆಂಗೇರಿ ಆಗಲಿ, SME ಸರ್ ವಿಶ್ವೇಶ್ವರ ಲೇಔಟ್ ಆಗಲಿ, ಬನಶಂಕರಿ 6 ಸ್ಟೇಜು, ಮತ್ತು ಅಂಜನಾಪುರ ಎಕ್ಸ್ಟೆನ್ಷನ್ನು, ಮತ್ತು JP ನಗರದಲ್ಲೂ ಕೂಡ ಈಕ್ವಲ್ ಆಗಿ ಬಂದಿದೆ. ಸೊ ಇದನ್ನು ನೀವು ಒಂದು ಕ್ಯಾಪಿಟಲೈಸ್ ಮಾಡ್ಕೋಬೋದು ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್. ಈ ಸಲ ತುಂಬ ಒಳ್ಳೆ ರೆಸಿಡೆನ್ಷಿಯಲ್ ಸೈಟು, ಕಮರ್ಷಿಯಲ್ ಸೈಟು, ಒಳ್ಳೆ ಪೊಟೆನ್ಷಿಯಲ್ ಕಮರ್ಷಿಯಲ್ ಸೈಟ್ಗಳನ್ನು ಇದೆ. ಸೊ ಪ್ಲಾನ್ ನೀಟಾಗಿ ಮಾಡಿ. ಏನಾದರೂ ನಿಮಗೆ ಡಾಕ್ಯುಮೆಂಟ್ ಹೆಲ್ಪ್ ಬೇಕು, ಕನ್ಸಲ್ಟೇಷನ್ ಬೇಕು, ಎಂಡ್ ಟು ಎಂಡ್ ಆಪ್ಷನ್ ಮಾಡ್ಕೊಡ್ಬೇಕು ಅಂದ್ರೂ ಕೂಡ ನಾನು ಪರ್ಸನಲಾಗಿ ಮಾಡ್ಕೊಡ್ತೀನಿ. ಇಟ್ ವಿಲ್ ಹ್ಯಾವ್ ಸಮ್ ಚಾರ್ಜಸ್. ನೀವೇನಾದರೂ ಅದಕ್ಕೆ ಓಕೆ ಅಂತಿದ್ರೆ ಎಲ್ಲ ವಿಡಿಯೋ ನೋಡಿ. ಏನಾದರೂ ಡೌಟ್ ಇದ್ದರೆ ಒಂದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ, ಫ್ರೀಯಾಗಿ ತಿಳ್ಕೊಳ್ಳಿ. ಅದಕ್ಕೆ ಮಿಕ್ಮೀರಿ ನಮ್ಮ ಹೆಲ್ಪ್ ಬೇಕಂದರೆ ಐ ಆಮ್ ದೇರ್ ಟು ಹೆಲ್ಪ್ ಯು ಎಂಡ್ ಟು ಎಂಡ್. ಸೊ ಈಗ ನಾನು ನೋಟಿಫಿಕೇಶನ್ ರೆಡಿ ಇಟ್ಟಿದ್ದೀನಿ. ಸಿಂಪಲ್ ನೋಟಿಫಿಕೇಶನ್ನು, ನಾನು ಇದನ್ನ ಹೋಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಸೊ ನಿಮಗೆ ಈ ಸಲ ಪ್ರೈಸ್ ಸ್ವಲ್ಪ ವೇರಿ ಆಗಿದೆ. ಲೋಯೆಸ್ಟ್ ಅಂದರೆ 6,000 rupees ಪರ್ ಸ್ಕ್ವೇರ್ ಫೀಟ್ ಬಂದುಬಿಟ್ಟು ಬನಶಂಕರಿ ನಮಗೆ 10th ಬ್ಲಾಕಲ್ಲಿ ಬರುತ್ತೆ. ಓಕೆ, ಟೋಟಲ್ ಬಂದುಬಿಟ್ಟು 169 ಸೈಟ್ಸ್ ಬಂದಿದೆ. ಸೊ ಅರ್ಕಾವತಿಯಲ್ಲಿ ಒಂದು 50%, ಒಂದು 35% SME ಲೇಔಟು, ಒಂದು 15% ಬನಶಂಕರಿ ಆ್ಯಂಡ್ 25% JP ನಗರ, HBR ಲೇಔಟ್, ಆ ಕಡೆ ಈ ಕಡೆ ಕೆಂಗೇರಿ ಎಲ್ಲ ಕೂಡ ಬಂದು ಟೋಟಲ್ 169 ಸೈಟು. ಲಾಸ್ಟ್ ಡೇಟ್ ಬಂದುಬಿಟ್ಟು 10th of November, ನೆನಪಿರಲಿ. ಸೊ ಯಾವ್ಯಾವ ಸೈಟಿಗೆ ಯಾವ್ಯಾವ ದಿನ ಬಿಡ್ಡಿಂಗ್ ಇದೆ ಎಲ್ಲ ಎಂಡ್ ಟು ಎಂಡ್ ಡೀಟೇಲ್ಸ್ ಕೂಡ ಹಾಕಿದ್ದಾರೆ. ಸೊ ಇದರಲ್ಲಿ 2 ಇಂಪಾರ್ಟೆಂಟ್ ನೋಟ್ ನೀವು ತಿಳ್ಕೋಬೇಕು ಅಂತಂದರೆ, ಒಂದು ಬಂದುಬಿಟ್ಟು ಪಾಯಿಂಟ್ ನಂಬರ್ 24, ಮಿನಿಮಮ್ 2 ಬಿಡ್ಡರ್ಸು ಪರ್ ಸೈಟಿಗೆ ಇರಲೇಬೇಕು. ಸಿಂಗಲ್ ಬಿಡ್ ಇದ್ರೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 23, ವೈಲ್ ಪಾರ್ಟಿಸಿಪೇಟಿಂಗ್ ಇನ್ ಈ ಆಕ್ಷನ್ ಶುಡ್ ಎಕ್ಸೀಡ್ ಮಿನಿಮಮ್ 10% ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಎಲ್ಲಿ ಒಂದು ಸ್ಕ್ವೇರ್ ಫೀಟ್ ಬೆಲೆ 85,000 ಇದೆ, ಅಲ್ಲ 85,000 ಇದೆ,
85,000 10% ಅಗೇನ್ 850 rupees, ಅಂದರೆ 92,000 to 93,000 rupees per square meter ಅಲ್ಲಿ ಆಗಲೇಬೇಕು. ಅಂದರೆ 10% ಇನ್ಕ್ರೀಸ್ ಮಾಡಬೇಕು. ಯಾಕಂದರೆ ಎಷ್ಟೋ ಸಲ ಪ್ರತಿಯೊಂದು ಆಪ್ಷನಲ್ಲೂ ಮಿನಿಮಮ್ 10% ಪೀಪಲ್ ಎರಡಕ್ಕೂ ಕ್ವಾಲಿಫೈ ಆಗಿಬಿಟ್ಟು 10% ಇನ್ಕ್ರೀಸ್ ಮಾಡ್ದೆಲ್ಲ ಸೈಟ್ ಕಳ್ಕೊತಾ ಇದ್ದಾರೆ. ಒಂದೊಂದಕ್ಕೆ ಎಲ್ಲಿ ಡೌಟ್ ಇರುತ್ತೋ ಅಲ್ಲಿ 2 ಬಿಡ್ಡರ್ ಹಾಕ್ಬಿಟ್ರೆ ಅದೇ ಪ್ರಾಪರ್ಟಿ ನಿಮಗೆ ವಿತ್ 10% ಹೈಕಲ್ ಸಿಗೋ ಚಾನ್ಸ್ ಇದೆ. ಸಿಂಗಲ್ ಬಿಡ್ಡರ್ ಆಗಿ ಅದು ಕೂಡ ರಿಜೆಕ್ಟ್ ಆಗ್ತಾ ಇದೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೆಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ. ವಾಟ್ಸಪ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ಇನ್ಸ್ಟಾಗ್ರಾಮ್ ID ಫಾಲೋ ಮಾಡಿ, ನಮ್ದು ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ನಮ್ಮ ವಾಟ್ಸಪ್ ಕಮ್ಯುನಿಟಿಗೂ ಜಾಯ್ನ್ ಆಗಿ. ನಿಮಗೆ ಈ ಥರ ಮಾಹಿತಿ ಆನ್ ಟೈಮ್ ಸಿಗ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಈ ಎಲ್ಲಾನು ಫಾಲೋ ಮಾಡಿದರೆ ಏರಿಯಾದಲ್ಲಿ ನಾನು ನಿಮಗೆ ಫ್ರೀ ಕನ್ಸಲ್ಟೇಷನ್ ಕೂಡ ಕೊಡ್ತೀನಿ. ಸೊ ಇದು BDA, ಇದನ್ನು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ಲೋಡ್ ಮಾಡಿದ ತಕ್ಷಣ. ಸೊ ನೆಕ್ಸ್ಟ್ ಬಂದುಬಿಟ್ಟು ಜಿಯೋ ಟ್ಯಾಗು. ಪ್ರತಿಯೊಂದು ಸೈಟ್ದು ಕೂಡ ಆನ್ ಟೈಮ್ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ನೀವು ಓದಬೇಕಾದ್ರೆ ವೆರಿ ಇಂಪಾರ್ಟೆಂಟ್ಲಿ ಜಸ್ಟ್ ಒಂದು ಎಕ್ಸಾಂಪಲ್ ಮಾತ್ರ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾರಾದರೂ ಹೊಸಬ್ರಿಗೆ ಈಸಿ ಆಗಲಿ ಅಂತೇಳಿ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಸೈಟ್ ನಂಬರ್ 334 ನಂಬರ್, ಸೀರಿಯಲ್ ನಂಬರ್, ಅರ್ಕಾವತಿ ಲೇಔಟಲ್ಲಿ 7th ಬ್ಲಾಕ್ ಜಕ್ಕೂರಲ್ಲಿ ಬರ್ತಾ ಇದೆ. 4.65 3.90 by 12 ಅಂತ ಇದೆ. ಇದೊಂದು 30-40 ಲೈನ್ LIG ಲೈನ್ ಇರೋ ಕೊನೆಯ ಕಾರ್ನರ್ ಸೈಟ್ ಇದು. ಟೋಟಲ್ ಬಂದ್ಬಿಟ್ಟು ಕ್ಯಾಲ್ಕುಲೇಟರ್ ನೋಡಿದ್ರೆ 51 ಸ್ಕ್ವೇರ್ ಮೀಟರ್ ಇದೆ. ಇಂಟು 10.7 ಮಾಡಿದ್ರೆ ಇದೊಂದು 550 ಅಡಿ ಇರುವಂತಹ ಸೈಟು. ಪ್ರೈಸ್ ಬಂದು ಕೆಳಗಡೆ ನೋಡಿದ್ರೆ 73,500 ಇದೆ. 73,500 ಇದೆ. ಇದನ್ನ ಡಿವೈಡೆಡ್ ಬೈ 10.7 ಮಾಡಿದ್ರೆ ನಿಮಗೆ ಸ್ಕ್ವೇರ್ ಫೀಟ್ ಅಲ್ಲಿ 6,869 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ 10% ಅಂದರೆ ಪ್ಲಸ್ 689 ಮಾಡಿದ್ರೆ, ಅಂದರೆ ನಿಮಗೆ ವೆಲ್ ಪ್ಲಾನ್ಡ್ ಮಾಡಿ ಈ ಸೈಟಿಗೆ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಮಿನಿಮಮ್ ಬಜೆಟ್ ನಿಮ್ಮ ಹತ್ರ 7,500 ಇರಲೇಬೇಕು. 7,500 8,000 ಇರದಲ್ಲೇ ಬಜೆಟ್ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ನಿಮಗೆ ಇದರದ್ದು ಪ್ರೊಸೆಸ್ ಹೆಂಗೆ, ಲೋನ್ಗಿನೆಲ್ಲ ಸಿಗುತ್ತೆ. 25% ಮಾತ್ರ ರೆಡಿ ಇರಬೇಕು. ಅಂದರೆ ನಿಮ್ಮ ಬಜೆಟ್ ಏನಾದರೂ 1 CR ಇದ್ದರೆ ಒಂದು 25 ಲಕ್ಷ ರೆಡಿ ಇರಬೇಕು. 50,000 ಬಜೆಟಲ್ಲಿ ಹೋಗ್ತಾ ಇದ್ರೆ ಒಂದು 12.5 lakhs ರೆಡಿ ಇರಬೇಕು. ಯಾಕೆಂದರೆ ಸಕ್ಸಸ್ಫುಲ್ ಆದರೆ ಇಮಿಡಿಯೇಟಾಗಿ ಕಟ್ಟಬೇಕಾಗುತ್ತೆ. ನೀವು ಬ್ಯಾಂಕ್ ಲೋನ್ ಎಲ್ಲ ಆಗುತ್ತೆ, ಏನು ತೊಂದರೆ ಇಲ್ಲ. ಒಂದೊಂದು ಬ್ಯಾಂಕ್ಸ್ ಅವರು ಹಿಂದೆ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಕೊಟ್ಟೆ ಕೊಡ್ತಾರೆ, ಕೆಲವೊಂದು ಬ್ಯಾಂಕ್ಸ್ ಮಾತ್ರ ಕೊಡೋದಿಲ್ಲ. ಬಟ್ ಅದು ಬಿಟ್ಟರೆ ದರ್ ಇಸ್ ನೋ ಪ್ರಾಬ್ಲಮ್ ನನ್ನ ಪ್ರಕಾರ. ಸೊ ಇದನ್ನ ನೋಡಿ, ಇದು 6.1 ಮೀಟ್ರಿಗೆ ಮಿನಿಮಮ್ 3.1 ಏನೋ ಬರುತ್ತೆ. ಇದು ನೋಡಿ, ಇದು 3.9 ಇದೆಯಲ್ಲ, 3.9 ಇಂಟು 3.1 ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಕಡೆ ನಿಮಗೆ 12 ಅಡಿ ಸಿಗುತ್ತೆ. ಇನ್ನೊಂದು ಕಡೆ ಬಂದ್ಬಿಟ್ಟು ನಿಮಗೆ 16-17 ಅಡಿ ಬರುತ್ತೆ. ಉದ್ದ ಒಂದು 40 ಅಡಿ ಇದೆ. ನೋಡಿ, ಈ ಥರ ಸೈಟ್ಗಳು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಕನ್ಸ್ಟ್ರಕ್ಷನ್ಗೂ, ಐ ಆಮ್ ನಾಟ್ ಶೋರ್. 12 ಅಡಿ ಇಟ್ಕೊಂಡು ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ತೀರಾ ಅಂತೇಳಿ. ಸೊ ಅದ್ರ ಮೇಲೆ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಇಟ್ಕೊಂಡು ನೀವು ಇದನ್ನ ಪಾರ್ಟಿಸಿಪೇಟ್ ಮಾಡಿ ತಗೋಬೇಕಾಗುತ್ತೆ. ಸೊ ಏನಾದರೂ ಪಕ್ಕದವ್ರು ಇದ್ರೆ ಒಳ್ಳೇದಾಗುತ್ತೆ. ಇಲ್ಲಿ ನೋಡಿ, ಈ ಸೈಟ್ ನೋಡಿ, ಒಂದು ಸೈಡ್ 2.4 ಇದೆ. ಐ ಆಮ್ ನಾಟ್ ಶೋರ್ ಲೈಕ್ ಹೌ ದಿಸ್ ವಿಲ್ ಬಿ ದೇರ್. 3 ಅಡಿ 10 ಅಡಿಗಿಂತ ಕಮ್ಮಿ ಇದೆ ಇದು ಒಂದು ಸೈಡ್ 40 ಅಡಿ ಇದೆ. ಇದೊಂಥರ ಲೈಕ್ ಅಂಗಡಿ ಏನಾದರೂ ಮಾಡೋಂಗಿದ್ರೆ ಲೈಕ್ ಮೈಟ್ ಬಿ ಓಕೆ, ಬಟ್ ಸ್ಟಿಲ್ ಇಟ್ ಇಸ್ ಅ ಕ್ವಶನಬಲ್. ಅದನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಈ ಥರ ಎಲ್ಲ ನೀಟಾಗಿ ಮಾಡ್ಕೊಳ್ಳಿ. ಸೊ ಬ್ಯೂಟಿಫುಲ್ ಲೈಕ್ 9/12 ಅಂದರೆ 30-40 ಸೈಟ್ಗಳು. 9/12 ಅಂದರೆ 30-40. ಅಲ್ಲಿ ಅರ್ಕಾವತಿ 20th ಬ್ಲಾಕ್ ತನಿಸಂದ್ರದಲ್ಲಿ ಇಷ್ಟೊಂದೆಲ್ಲ ಇದೆ. ಬಟ್ ಬೇಸಿಕ್ ಪ್ರೈಸ್ ನೋಡಿ 9,000, 96,000 ಅಂದರೆ ಡಿವೈಡೆಡ್ ಬೈ 10.7 ಮಾಡಿದ್ರೆ ಹತ್ತಿರ 9,000ದಿಂದ ಸ್ಟಾರ್ಟ್ ಆಗುತ್ತೆ. ತನಿಸಂದ್ರ 20th ಬ್ಲಾಕಲ್ಲಿ ಇಷ್ಟು ಪ್ರೈಸ್ ಯಾಕಿದೆ ನಾಟ್ ಶೋರ್, ಬಟ್ ಯಾ ದರ್ ಇಸ್ ಅ. ಸೊ ಅದೇ 19 ಬ್ಲಾಕ್ ಬೇಕಂದ್ರೆ, ನಿಮಗೆ 18 ಬ್ಲಾಕ್ ಬೇಕಂದ್ರೆ ಇನ್ನೂ ಒಂದು 1,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕಮ್ಮಿ ಇದೆ. ಇದರಲ್ಲೂ ಕೂಡ ನಿಮಗೆ ಒಳ್ಳೆ ಕಾರ್ನರ್ ಸೈಟ್ಗಳು, ಸ್ವಲ್ಪ ಆಡ್ ಸೈಟ್ಗಳೆಲ್ಲ ಇದೆ. 1,000 ಅಡಿ, 700 ಅಡಿ, 600 ಅಡಿ, 900 ಅಡಿ, 800 ಅಡಿ ಎಲ್ಲ ಇದೆ. ಸೊ ಈ ಥರ ಎಲ್ಲ ನೀವು ಓದ್ಕೋಬೇಕು. ಸೊ ಪ್ರತಿಯೊಂದು ಲೇಔಟಲ್ಲೂ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಈ ಡೀಟೇಲ್ಸ್ ಏನಿದೆಯಲ್ಲ, ಇದು BDA ವೆಬ್ಸೈಟಲ್ಲೇ ಇದೆ ಲಿಂಕ್ಗಳು. ಸೊ ನೀವು ಜಸ್ಟ್ ಆಪ್ಷನ್ಗೆ ಹೋಗಿ ಇಲ್ಲಿ ಜಿಯೋ ಟ್ಯಾಗ್ ಗೂಗಲ್ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿದು ಈ ಥರ ನೀಟಾಗಿ ಡೇಟಾ ಮಾಡಿದ್ದಾರೆ. ಗೂಗಲ್ ಮ್ಯಾಪಿಗೆ ಲಿಂಕ್ ಹೋದರೆ, ಸೊ ನೀವೇನಾದರೂ ಶಾರ್ಟ್ ಲಿಸ್ಟ್ ಮಾಡಿದ ಸೈಟ್ಗಳು ಆಲ್ರೆಡಿ ಇದ್ದರೆ, ಸೊ ಸಿಂಪಲ್ ಆಗಿ ಇದು ಅದ್ರ ಮೇಲೆ ಎಕ್ಸಾಕ್ಟ್ಲಿ ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ, ಓಕೆ. ಸೊ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ನಾವೇನು 1, 2, 2, 3 ಏನು ಚಿಕ್ಕ ಸೈಟ್ ಇದೆಯಲ್ಲ, ನಾವು ಅದ್ರ ಬಗ್ಗೆ ಮಾತಾಡಿದ್ವಲ್ಲ, ಲೈನ್ ನಂಬರ್ 1 ಈ 10 ಅಡಿ ಒಳಗಡೆ ಇದೆಯಲ್ಲ, ಹೆಂಗೆ ಕಟ್ತಾರೆ ಅಂತ ನೋಡೋಣ ಏನಿದೆ ಅಂತೇಳಿ. ಸೊ ಈ ಕ್ಲಿಕ್ ಹಿಯರ್ ಟು ಗೋ ಮಾಡಿದ್ರೆ ನಿಮ್ಮನ್ನ ಎಕ್ಸಾಕ್ಟ್ಲಿ ತೊಗೊಂಡೋಗಿ ಅದೇ ಲೊಕೇಶನ್ ನಿಲ್ಲಿಸ್ಬಿಡುತ್ತೆ. ಕ್ಯಾನ್ ಯು ಸಿ ದಿಸ್? ಸೊ ಇದು ಬಂದ್ಬಿಟ್ಟು ನಾನು ಮಿನಿಮೈಸ್ ಮಾಡ್ತೀನಿ. ಓಕೆ, ಜಸ್ಟ್ ಅಬ್ಸರ್ವ್ ದಿಸ್ ರೆಡ್ ಕಲರ್. ನೀವು ಹೆಬ್ಬಾಳಿಂದ ಹೋಗ್ಬೇಕಂದ್ರೆ ಒಂದು 3.5 to 4 ಕಿಲೋಮೀಟರ್ ರೇಂಜ್ ಇದೆ. ಈವನ್ ಈ ತನಿಸಂದ್ರ ರೋಡಲ್ಲಿ ಹೋಗ್ಬೇಕಂದ್ರೂ 3.4 ಕಿಲೋಮೀಟರ್, 3 to 4 ಕಿಲೋಮೀಟರ್ ಇದೆ. ಜಕ್ಕೂರ್ ಏನು ಇದೆಯಲ್ಲ ಅದರ ರೈಟ್ ಸೈಡು. ನೀವು ಈ ಸೈಟ್ಗೆ ಹೋಗ್ಬೇಕಂದ್ರೆ ಈ ಜಕ್ಕೂರ್ದು ಏನು ಏರ್ ಶೋದು ಏನಿದೆಯಲ್ಲ, ಏರೋಡ್ರಾಮ್ದು, ಅಲ್ಲಿಂದ ರೈಟ್ ತೊಗೊಂಡು ನೀವು ಜಕ್ಕೂರ್ ಮೇನ್ ರೋಡೆಲ್ಲ ಹೋಗಿ
ಓಕೆ, ಅಗೇನ್ ಈ ಗ್ರೌಂಡಿಗೆ ಬಂದಮೇಲೆ ಇಲ್ಲಿ ಲೆಫ್ಟ್ ತಗೊಂಡು ಮತ್ತೆ ಇಲ್ಲಿ ರೈಟ್ ತಗೊಂಡು, ಓಕೆ, ಇಲ್ಲೊಂದು ಸ್ಕೂಲ್ ಏನೋ ಇದ್ದಂಗಿದೆ. ಇದು ಯಾವ ಸ್ಕೂಲ್ ಐ ಆಮ್ ನಾಟ್ ಶ್ಯೂರ್, ಬಿಕಾಸ್ ಇಟ್ ಇಸ್ ವಿಬ್ಗಯರ್ ಸ್ಕೂಲ್ ಇದೆಯಲ್ಲ. ಸೊ ಈ ಬಸ್ಗಳು ನೋಡಿ ಹೇಳ್ತಾ ಇದ್ದೀನಿ. ಇದನ್ನು ದಾಟಿ ಸ್ವಲ್ಪ ಮುಂದೆ ಬಂದರೆ ಈ ರೋಡಲ್ಲಿ ಇರುವಂಥದ್ದು. ಓಕೆ, ಸೊ ಲೈವ್ ಲೊಕೇಶನ್ ಏನಾದರೂ ನೋಡಬೇಕು ಇದ್ರದ್ದಂತ, ಅದು ಕೂಡ ಅವೈಲಬಿಲಿಟಿ ಇದೆ. ಸೊ ಇಫ್ ಯು ಸಿ ದಿಸ್, ಲೆಟ್ ಸಿ ದ ಸ್ಕೂಲ್ ಎಲ್ಲಿದೆ. ಸ್ಕೂಲ್ ಕಾಣ್ತಾ ಇಲ್ಲ, ಬಸ್ ಪಾರ್ಕಿಂಗ್ ಇದೆ. ಓಕೆ, ಇಲ್ಲೊಂದು ಅಪಾರ್ಟ್ಮೆಂಟ್ ಇದೆ. ಸಿ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇದು ಇಲ್ಲಿ ನೋಡಿ, ಇಲ್ಲಿ ಅದು ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಹಾಕಿದ್ದಾರೆ. ಸೊ ಐ ಥಿಂಕ್ ಇದೇ ಸೈಟ್ ಅನ್ಕೊಂತೀನಿ. ಇದೇ ಸೈಟ್. ಒಂದು ಸೈಡ್ 10 ಅಡಿ, ಒಂದು ಸೈಡ್ 9 ಅಡಿ ಉದ್ದ ಇದೆ. ಓಕೆ, ಈ ಥರ ಬರುತ್ತೆ. ಇದೇ ಕಾರ್ನರ್ ಸೈಟ್. ಇದು 2024 ಡಿಸೆಂಬರ್ ಇದಾಗಿರುತ್ತೆ. ಯಾವುದೇ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಏನಿಲ್ಲ. ಸೊ ಇಫ್ ಅಬ್ಸರ್ವ್ ಮಾಡಿದ್ರೆ ಇದೇ ಜಾಗ ಬರುತ್ತೆ. ಇದರಲ್ಲಿ ಯಾವ ಥರ ಬರುತ್ತೆ ಅಂತ ನೀವು ಅದನ್ನ ನೋಡ್ಕೋಬೇಕು. ಈ ಥರ ನೀವು ಸೈಟ್ ವಿಸಿಟ್ ಮಾಡಿ ನೋಡೋದ್ರಿಂದ ನಿಮಗೆ ಪ್ರತಿಯೊಂದು ವಿಡಿಯೋ ಆಕ್ಷನಲ್ಲೂ ವಿತ್ ಸೈಟ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ವಿತೌಟ್ ಸೈಟ್ ವಿಸಿಟ್ ಯಾವುದು ಮಾಡೋಕೆ ಹೋಗ್ಬೇಡಿ. ಇಟ್ ಇಸ್ ನಾಟ್ ಬಿ, ನಾನು ಸಜೆಸ್ಟೇ ಮಾಡೋಕೆ ಹೋಗಲ್ಲ. ಸೊ ಆ ಥರ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಸೈಟ್ ಬಂದುಬಿಟ್ಟು ನಾನು ಡೀಸೆಂಟ್ ಅಂತ ಹೇಳಿದ್ದೆ ಅಲ್ಲ, ಅದು ಬಂದುಬಿಟ್ಟು ಸೈಟ್ ನಂಬರ್ ಇದು ಅನ್ಕೊಳ್ಳೋಣ. ಇದನ್ನು ಕೂಡ ನೋಡೋಣ ಅದೆಲ್ಲಿದೆ ಅಂತೇಳಿ. ಅದು ಅಷ್ಟೇನೆ, ಸ್ಕೂಲ್ ಎದುರುಗಡೆನೆ ಇದೆ. ಓಕೆ, ಡೈಗ್ನಲಿ ಆಪೋಸಿಟ್ ಆಗಿ ಅದು. ಓಕೆ, ಇದನ್ನು ಕೂಡ ಲೈವ್ ಲೊಕೇಶನ್ ಯಾವ ಥರ ಕಾಣುತ್ತೆ ನೋಡೋಣ. ಐ ಥಿಂಕ್ ದಿಸ್ ಇಸ್ ಅ ಸ್ಕೂಲ್. ಯಾ, ಸಿ ಈ ಏನು ಟ್ಯಾಗ್ ನಾನು ಮಾಡ್ತಾ ಇದ್ದೀನಿ ಆಸ್ ಪರ್ ದ ಗೂಗಲ್ ಪ್ರಕಾರ ಅಪಾರ್ಟ್ಮೆಂಟ್ ಮೂಲೆಯಲ್ಲೇ ಇದೆ. ಓಕೆ, ಇಫ್ ಯು ಸಿ ದಿಸ್, ಓಕೆ, ಇಲ್ಲೊಂದು ಕಾಂಪೌಂಡ್ ಇದೆ. ನಾನು ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ನೋಡಿ. ಓಕೆ, ಯಾವ ಸೈಟು ಅಂತ ಹೇಳಿ. ಯಾ, ದಿಸ್ ದ ಒನ್. ಅಪಾರ್ಟ್ಮೆಂಟಿಗೆ ಅಟ್ಯಾಚ್ ಆಗಿ ಇಲ್ಲಿ ಯಾರೋ ಒಂದು ಸೈಟಿಗೆ ಆಲ್ರೆಡಿ ಇದನ್ನು ಹಾಕಿದ್ದಾರೆ. ಓಕೆ, ನೋಡೋಣ ಇಲ್ಲಿ ಹೋಗುತ್ತಾ ಅಂತೇಳಿ. ಇಲ್ಲ, ಹಳೆ ಕ್ಯಾಪ್ಚರಲ್ಲಿ ಇಲ್ಲ. ಓಕೆ, ಸೊ ಬಟ್ ಈ ಕಡೆ ಮುಂದೆ ಬಂದು ಹೊಸ ಕ್ಯಾಪ್ಚರಲ್ಲಿ ನೋಡಿದ್ರೆ ಡಿಸೆಂಬರ್ದು ಈ ನೋಡಿ, ಈ ಕಾಂಪೌಂಡ್ ಇಲ್ಲಿ ಯಾರೋ ಕಾಂಪೌಂಡ್ ಕಟ್ಟಿದ್ದಾರೆ ಆಲ್ರೆಡಿ. ಓಕೆ, ಬಟ್ ಕಾಂಪೌಂಡ್ ಪಕ್ಕದ ಬೇರೆ, ಇದ್ರ ಪಕ್ಕದಲ್ಲಿರೋ ಸೈಟ್ ಇದು. ಓಕೆ, ಸೊ ದಿಸ್ ಇಸ್ ವಾಟ್ ಈ ಸೈಟು ಆಕ್ಷನ್ಗೆ ಇರೋದು. ಕೆಲವೊಂದು ಪೈಪ್ಲೈನ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಯಾರೋ ಒಂದು ಕಾಂಪೌಂಡ್ ಕಟ್ಟಿ ಚಿಕ್ಕದಾಗ ಒಂದು ಮನೆ ಕಟ್ಟಿದ್ದಾರೆ. ಅದರ ಪಕ್ಕದಲ್ಲಿರುವಂಥ ಸೈಟು. ಅಪಾರ್ಟ್ಮೆಂಟು ಹಿಂದೆನೇ ಇದೆ, ಸ್ಕೂಲ್ ಇದೆ. ಇಲ್ಲಿ ಯಾವ ರೀತಿ ನೀವು ಕಟ್ತೀರಾ ಇದರಲ್ಲಿ ನೀವು ಅದನ್ನು ಡಿಸೈಡ್ ಮಾಡಿಕೊಂಡು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇಟ್ ವಿಲ್ ಬಿ ಟೂ ಲೆಸ್. ಓಕೆ, ನೀವು ಅದನ್ನು ಈ ಥರ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಕಂಪ್ಲೀಟಾಗಿ ಬಂದ್ಬಿಟ್ಟು ಇದಾಗುತ್ತೆ. ಸೊ ನೀವು ಜನರಲ್ ಆಗಿ ನೋಡೋಂಗಿದ್ರೆ ಲೆಟ್ಸ್ ಗೋ ವಿತ್ ಅರ್ಕಾವತಿ ಲೇಔಟಿಂದಾನೆ ಪ್ರತಿಯೊಂದು ರಿವ್ಯೂ ಮಾಡ್ತೀನಿ. ನಾನು ಕೊನೆಯಲ್ಲಿ ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಏನೇನು ಡಾಕ್ಯುಮೆಂಟ್ ಬೇಕು, ಯಾವ ಥರ ಹಾಕಬೇಕು ಅಂತೆಲ್ಲ ಹೇಳ್ತೀನಿ. ಬಟ್ ಆಸ್ ಆಫ್ ನೌ ಲೆಟ್ ಮೀ ರಿವ್ಯೂ. ನಾ ವಿಲ್ ನಾಟ್ ಗೋ ಸೈಟ್ ಬೈ ಸೈಟ್ ಬಿಕಾಸ್ ತುಂಬ 168 ಸೈಟ್ ಫುಲ್ ಕವರ್ ಮಾಡೋಕ್ಕಾಗಲ್ಲ. ಬಟ್ ಸೌತಿಂದ ನಾನು ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸಿ ಸರ್ ಎಂ ವಿಶ್ವೇಶ್ವರ ಲೇಔಟಲ್ಲಿ ನೋಡಿ ಬ್ಯೂಟಿಫುಲ್ ಸೈಟ್ಗಳು ಬಂದಿದೆ. ಓಕೆ, ನಿಮಗೆ ಕೆಂಗೇರಿ ಹತ್ರ ನಿಮ್ಗೆ ಏನಾದರೂ ಫುಲ್ ಮೈಸೂರು ರೋಡ್ಗೆ ಅಟ್ಯಾಚ್ ನೋಡಿ, ಇಲ್ಲೊಂದು ಸೈಟ್ ಬಂದಿದೆ. ಇದು ಚೆನ್ನಾಗಿದೆ. ಸೊ ಇಲ್ಲೊಂದು 4 ಸೈಟ್ ನೋಡಿ, ಬ್ಯೂಟಿಫುಲ್ ಲೊಕೇಶನ್, ಎಲ್ಲ ಡೆವಲಪ್ ಆಗಿರುವಂಥ ಜಾಗಗಳು. ಇವೆಲ್ಲ ಸರ್ ಎಂ ವಿಶ್ವೇಶ್ವರ ಲೇಔಟು. ಯಾ, ಸಿ ದಿಸ್. ಇಲ್ಲಿ ನೋಡಿ, ಇಲ್ಲೂ ಒಂದು 4 ಸೈಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮೇನ್ ರೋಡ್ಗೆಲ್ಲ ಇದೆ, ದೊಡ್ಡ ದೊಡ್ಡ ಸೈಟ್ ಇದೆ, ಅದನ್ನು ಮಾಡ್ಕೊಳ್ಳಿ. ಸೊ ಬೆಸ್ಟ್ ಈ ಸಲ ಏನು ಅಂದರೆ ಕೆಂಗೇರಿ ಇದೆ, ಅದನ್ನು ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲೊಂದು 2 ಸೈಟು ಮೋರಿ ಪಕ್ಕದಲ್ಲೇ ಇದೆ. ಇದನ್ನೆಲ್ಲ ಕೇರ್ಫುಲ್ಲಾಗಿ ಹಾಕಿ. ಬಟ್ ಸಿ ಡೆವಲಪ್ಮೆಂಟ್ ಡಾಕ್ಯುಮೆಂಟ್ ವೈಸ್ ಏನು ತೊಂದರೆ ಇರಲ್ಲ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲೊಂದು ಚಿಕ್ಕದಾಗಿ ಮೋರಿ ಇದೆ, ಅದನ್ನು ಗಮನದಲ್ಲಿರಲಿ. ಸೊ ಇದು ನೋಡಿ, ಕೆಂಗೇರಿ ಸ್ಯಾಟಲೈಟ್ ನೋಡಿ. ಯು ನೋ ದಿಸ್ ಬ್ರಿಡ್ಜ್ ಅಲ್ವಾ, ಕೆಂಗೇರಿ ಬ್ರಿಡ್ಜ್ ಇದು. ಓಕೆ, ಎಲ್ಲರಿಗೂ ಗೊತ್ತಿರುತ್ತೆ. ಈ ಬ್ರಿಡ್ಜ್ ಕೆಳಗಡೆನೆ ಅಟ್ಯಾಚ್ ಟು ಮೈಸೂರು ಹೈವೇನ ಇಷ್ಟೊಂದು ಸೈಟ್ ಬಂದಿದೆ ಈ ಸಲ. ಕೆಲವೊಂದು ದೊಡ್ಡ ಸೈಟ್ ಇದೆ, ಕೆಲವೊಂದು ಚಿಕ್ಕ ಸೈಟ್ ಇದೆ, ಕೆಲವೊಂದು 1000 ಅಡಿಯಲ್ಲಿದೆ. ಓಕೆ, ಸೊ ಇದು ಮಾಡಿ. ಇನ್ನು 2184 ಇದೆ, ನೀಟಾಗಿರೋದು. 900 ಸ್ಕ್ವೇರ್ ಫೀಟ್ ಇದೆ. ಓಕೆ, ಈ ಕೆಂಗೇರಿ ಫ್ಲೈಓವರ್ ತೊಗೊಂಡು ಈ ಕಡೆ ಈ ಬ್ರಿಡ್ಜ್ ಕಡೆ ಹೋಗ್ತಾ ಇಲ್ಲೂ ಒಂದು ಸೈಟ್ ಇದೆ. ಓಕೆ, ಇಲ್ಲೆಲ್ಲ ಮನೆಗಳಾಗ್ಬಿಟ್ಟಿದೆ. ಇನ್ ಕೇಸ್ ಏನಾದರೂ ಇನ್ವೆಸ್ಟ್ಮೆಂಟಿಗೆ, ಪ್ಯಾಸಿವ್ ಇನ್ಕಮ್ಗೆ ಮನೆ ಕಟ್ಟಿ ಬಾಡಿಗೆಗೆ ಅಂದರೆ ಇವೆಲ್ಲ ಹಾಟ್ ಸೈಟ್ಗಳು. ಇವು ನಿಮಗೆ ಅಷ್ಟು ಈಸಿಯಾಗಿ ಸಿಗಲ್ಲ, ಅಂದರೆ ಇಟ್ ವಿಲ್ ಬಿ ಕಾಸ್ಟ್ಲಿ. ಬಟ್ ಈ ರೈಲ್ವೆ ಟ್ರ್ಯಾಕ್ ದಾಟಿದ ತಕ್ಷಣ ದೇರ್ ಇಸ್ ಅ ಲೆಫ್ಟ್ ವಿಲ್ ಗೋ ಟು ಬಂಡೆಮಠ KHV ಲೇಔಟ್. ದೇರ್ ಇಸ್ ಅ ಸ್ಟ್ರೈಟ್ ರೋಡ್ ವಿಲ್ ಗೋ ಟು ಎಲ್ಲೋಗುತ್ತೆ ಇದಕ್ಕೆ ಸರ್ ಎಂ ವಿಶ್ವೇಶ್ವರ ಲೇಔಟ್ಗೆ ಎಂಟ್ರಿ ಹೋಗುತ್ತೆ. ಬಟ್ ಇಲ್ಲಿ ರೈಟ್ ತೊಗೊಂಡ್ರೆ ಇಲ್ಲೊಂದು ಹಾಸ್ಪಿಟಲ್ ಇದೆ. ಐ ನೋ ದಿಸ್ ಪರ್ಸನಲ್ ಲ್ಯಾಂಡ್ ಹೋಗಿದೆ. ಇಲ್ಲೊಂದು ಕ್ಯಾಂಟೀನ್ ಇದೆ. ಇಲ್ಲಿ ನೋಡಿ 2095 ಬ್ಯೂಟಿಫುಲ್ 4060 ಸೈಟ್. ಓಕೆ, ಇಟ್ಸ್ ಆಲ್ ಇವೆಲ್ಲ ಒಳ್ಳೆ ಕಮರ್ಷಿಯಲ್ ಸೈಟ್ಗಳು. ಓಕೆ, ಇಲ್ಲಿ ನೋಡಿ ಒಂದೇ ಇದು ಪರ್ಸನಲಿ ನನಗೆ ಗೊತ್ತು, ನಾನು ಹೋಗಿದ್ದೀನಿ, ಐ ಅಬ್ಸರ್ವ್ ದಿಸ್.
ಬಟ್ ಖಾಲಿ ಇತ್ತು ಜಾಗ. ನಾನು ಆವಾಗ ಕೆಂಗೇರಿಗೆಲ್ಲ ಹೋದಾಗ. ಬಟ್ ಇದು ಕೂಡ ಆಪ್ಷನ್ ಬಂದ್ಬಿಟ್ಟಿದೆ. ಸೊ ಇವೆಲ್ಲ ತುಂಬ ಹೆವಿ ರೋಡ್ಗಳು ಇವೆಲ್ಲ ಬಿಸ್ನೆಸ್ ಎಲ್ಲ ಮಾಡಲಿಕ್ಕೆ. ರೈಲ್ವೆ ಟ್ರ್ಯಾಕ್ ಒಳಗಡೆ ಬಂದ್ರೂ ಬಟ್ ದೇರ್ ಇಸ್ ಲಾಟ್ ಆಫ್ ಪೀಪಲ್ ಈ ರೋಡಲ್ಲಿ ಬಂದ್ಬಿಟ್ಟು ಈ ಬ್ರಿಡ್ಜ್ನ ಕ್ರಾಸ್ ಮಾಡಿ ಮೈಸೂರು ರೋಡಿಗೆ ಟಚ್ ಆಗ್ತಾರೆ. ಸೊ ಹಾಗಾಗಿ ಇವೆಲ್ಲ ಒಳ್ಳೆ ಹೆವಿ ಇದಿರುವಂಥ ರೋಡ್ಗಳು. ಓಕೆ, ಹಾಗೆ ಸ್ವಲ್ಪ ರೈಟಿಗೆ ಬಂದರೆ ನಾವು ವಿ ಆರ್ ಎನ್ ಬನಶಂಕರಿ 10th ಬ್ಲಾಕಲ್ಲಿ ಇದ್ದೀವಿ, 6th ಸ್ಟೇಜಲ್ಲಿ. ಸೊ ನೈಸ್ ರೋಡಿಗೂ ಅಟ್ಯಾಚ್ ಆಗಿ ಒಂದು ಸೈಟ್ ಇದೆ. ಓಕೆ, 360, ತುಂಬ ದೊಡ್ಡದು. ಸಂಬಡಿ ವಾಂಟ್ ಟು ಬಿಲ್ಡ್ ಟುಮಾರೋ ಅಪಾರ್ಟ್ಮೆಂಟ್, ಇಲ್ಲ ಒಂದು 4-5 ಜನ ಕ್ಲಬ್ ಆಗಿ ಹಾಕೊಂಡ್ಬಿಟ್ಟು ಏನಾದರೂ ಮಾಡ್ತೀನಿ ಅನ್ನೋರಿಗೆ ದಿಸ್ ವುಡ್ ಬಿ ದ ಬೆಸ್ಟ್ ಆಪ್ಷನ್. ಓಕೆ, ಸೊ ಅದು ಬಿಟ್ಟರೆ ಮಧ್ಯದಲ್ಲಿ ಒಂದು ಚಿಕ್ಕ ಸೈಟ್ ಇದೆ, ಇದು ತುಂಬ ರೇಟಿಗೆ ಹೋಗುತ್ತೆ. 10th ಬ್ಲಾಕಲ್ಲಿ ಅಗೇನ್ ಇಲ್ಲೊಂದು 2 ಪೀಸ್ ಇದೆ, ಇದು ಕೂಡ 1000 ಅಡಿಗಿನ ಕೆಳಗಡೆ ಇರೋದು, ಇದು ಕೂಡ ಹೋಗುತ್ತೆ. ನೀವು ಎಕ್ಸ್ಟ್ರೀಮ್ ಕಾರ್ನರ್ಗೆ ಹೋದರೆ ಇಲ್ಲೊಂದು ಮೋರಿ ಪಕ್ಕದಲ್ಲಿ ಒಂದು 20-30 ಅಂದರೆ 600 ಅಡಿಗಿನ ಕಮ್ಮಿ ಇದೆ, ಇದು ಕೂಡ ಒಂದು ಬೆಸ್ಟ್. ಬಿಕಾಸ್ ನಂಬರ್ ಆಫ್ ಕನ್ಸ್ಟ್ರಕ್ಷನ್ ಹೌಸ್ 10th ಬ್ಲಾಕಲ್ಲಿ ತುಂಬ ಚೆನ್ನಾಗಿದೆ. ಓಕೆ, ಇಲ್ಲಿ ನೋಡಿ 127, ಯಾರಾದರೂ ತುಂಬ ಜನ ಸೇರಿ ತೊಗೊಂಡೋಗಿದ್ರೆ ದಿಸ್ ಇಸ್ ಅ ಗುಡ್ ಆಪ್ಷನ್. ಕಮರ್ಷಿಯಲ್ ಆಗಲ್ಲ ಬಟ್ ಇಟ್ ಇಸ್ ಗುಡ್. ಇಲ್ಲಿ ನೋಡಿ, ಇದೇನು 3 ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಒಂದು 2 ವರ್ಷದ ಹಿಂದೆ, 1.5 ವರ್ಷದ ಹಿಂದೆ ಈ 3 ಸೈಟು ಆಕ್ಷನ್ಗೆ ಬಂದಿತ್ತು. ಈ ಆಕ್ಷನ್ಗೆ ಬಂದಾಗ ನಾನೇ ಹೇಳಿದ್ದೆ ಇವೆಲ್ಲ ಈ ಥರ ಆಡ್ ಇದೆ, ಇಗ್ನೋರ್ ಮಾಡಬೇಡಿ, ಕಮ್ಮಿ ಪ್ರೈಸಿಗೆ ಸಿಕ್ಕರೆ ತೊಗೊಳ್ಳಿ, ಇವೆಲ್ಲ ಇಟ್ ವೆರಿ ಗುಡ್ ಟು ಬಿಲ್ಡ್ ಅಪಾರ್ಟ್ಮೆಂಟ್ ಅಂತ ನಾನು ಹೈಲೈಟ್ ಮಾಡಿ ಹೇಳಿದ್ದೆ. ನೀವು ನನ್ನ ಹಳೇ ಫಾಲೋವರ್ಸ್ ಆಗಿದ್ದರೆ ನೀವು ಅಬ್ಸರ್ವ್ ಮಾಡಿರ್ತೀರ. ಈಗ ನೋಡಿ, ಇಲ್ಲಿ ಯಾರೋ ಈ 3000 ಅಡಿ 4000 ಅಡಿ ಇರುವಂಥ ಸೈಟ್ಗಳಿವೆಲ್ಲ, ಇದರಲ್ಲಿ ನೋಡಿ ಆಲ್ರೆಡಿ 1, 2, 3, 4 ಫ್ಲೋರ್ ಬಿಲ್ಡಿಂಗ್ ಎತ್ತಿ ಅಪಾರ್ಟ್ಮೆಂಟ್ ಏನೋ ಮಾಡಿದ್ದಾರೆ. ಇಟ್ ಈಸ್ ಸೋ ನೈಸ್. ಸೊ ನಾನೇನು ಅವಾಗ ಅಂದ್ಕೊಂಡಿದ್ದೆ ಅದೇ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಬಟ್ ಯಾರೋ ಏನೋ ಗೊತ್ತಿಲ್ಲ, ವಿಚ್ ಇಸ್ ರಿಯಲಿ ಗ್ರೇಟ್. ಆಮೇಲೆ ರಾಷ್ಟ್ರೋತ್ತನ ಸ್ಕೂಲ್ ಹತ್ರನೂ ಒಂದು 2 ಸೈಟ್ ಇದೆ, ಇವೆಲ್ಲ ಹೆವಿ ಪ್ರೈಸ್ಗೆ ಹೋಗುತ್ತೆ, ಗಮನದಲ್ಲಿರಲಿ. ಆಮೇಲೆ ಈ ಸೋಂಪುರ ಟೋಲ್ ಹತ್ರನೂ ಒಳ್ಳೊಳ್ಳೆ ಕಮರ್ಷಿಯಲ್ ಸೈಟ್ ಇದೆ, ಇವೆಲ್ಲ ಹೆವಿ 20,000 ಪ್ಲಸ್ ಹೋಗೇ ಹೋಗುತ್ತೆ ವಿತೌಟ್ ಎನಿ ಡೌಟು. ಓಕೆ, ಸೊ ಈ ಸಲ ಬನಶಂಕರಿಯಲ್ಲಿ ಇರೋದೆಲ್ಲ 8th ಮತ್ತು 10th ಬ್ಲಾಕಲ್ಲೇ ಜಾಸ್ತಿ. ಓಕೆ, ಸೊ ಅಂಜನಾಪುರದಲ್ಲೂ ಕೂಡ ಈ ಸಲ ಟೌನ್ಶಿಪ್ ಕೆಳಗಡೆನೆ. ಓಕೆ, ಒಂದೇ ಕಡೆ ಒಂದು 10 ಸೈಟ್ ಇದೆ, 80 ಫೀಟ್ ರೋಡು ಮತ್ತು 100 ಫೀಟ್ ರೋಡು. ಇದು ನೋಡಿ ಸೈಟ್ ನಂಬರ್ 217, ಎರಡೂ ಕಡೆನೂ 80 ಫೀಟ್ ರೋಡು. ದಿಸ್ ವಿಲ್ ಬಿ 3,500 ಅಡಿ. ಐ ಡೋಂಟ್ ನೋ, ಇನ್ನು ಇವೊಂದು ಇದು 10,000ಕ್ಕೆ ಹೋದ್ರೂ ಇಲ್ಲಿ ಬಿ 3.5 CR. ಇನ್ ಕೇಸ್ 20,000 ಹೋದರೆ 7 ಕೋಟಿ ಆಗುವಂಥ ಸೈಟ್ಗಳಿವೆಲ್ಲ. ಓಕೆ, ಸೊ ಅದಾದಮೇಲೆ ನಿಮಗೆ ಅಂಜನಾಪುರದಲ್ಲೂ ಕೆಲವೊಂದು ಜಂಕ್ಸ್ ಎಲ್ಲ ಇದೆ. ಲೋ ಬಜೆಟ್ ಬೇಕಂದರೆ ದೀಸ್ ಆರ್ ಗುಡ್ ನಂಬರ್ಸ್. ಓಕೆ, ಇಲ್ಲಿ ಸ್ವಲ್ಪ ಬಜೆಟ್ ಎಲ್ಲ ಕಮ್ಮಿ ಇರುತ್ತೆ, ಆ ಥರ ಸ್ವಲ್ಪ ಹಿಂದೆ ನೈಸ್ ರೋಡಿಗೆ ಇರೋದ್ರಿಂದ ಇಲ್ಲೊಂದು ನೋಡಿ. ಓಕೆ, ಒಂದು 20-30 ಸೈಟ್ ಯಾರಾದರೂ ನೋಡ್ತಾ ಇದ್ದರೆ ಈ ಜಂಕು ಚೆನ್ನಾಗಿದೆ. ಓಕೆ, ಎಲ್ಲ ಈಸ್ಟ್ ಫೇಸಿಂಗ್ ಇದೆ, ಇವೆಲ್ಲ ಬ್ಯೂಟಿಫುಲ್ ಮಾತ್ರ. ತುಂಬ ಈ ಕಡೆ ದೂರನೂ ಇಲ್ಲ ಹತ್ರನೂ ಇಲ್ಲ, ಬಟ್ ಓನ್ಲಿ ದ ಪ್ರಾಬ್ಲಮ್ ಇಸ್ ದೇರ್ ಇಸ್ ಒಂದು ಸ್ಲೈಡ್ ನಾಲೆ ಥರ ಏನೋ ಇದೆ, ದಟ್ ಶುಡ್ ಬಿ ಫೈನ್. ಆಪೋಸಿಟ್ ಪಾರ್ಕ್ ಇದೆ, ನಿಮ್ಗೆ ಯಾವುದೇ ಥರ ಡಿಸ್ಟರ್ಬ್ ಆಗಲ್ಲ. ರೋಡ್ ಮಿನಿಮಮ್ 30 to 40 ಫೀಟ್ ರೋಡ್ ಇರುತ್ತೆ. ಇಟ್ ವಿಲ್ ಬಿ ವೆರಿ ನೈಸ್. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಹೋಗಿ ಅಬ್ಸರ್ವ್ ಮಾಡಿ ಇವನ್ನೆಲ್ಲ. ಸೊ ಹೋದಾಗ ಅಲ್ಲಿ ಗೊತ್ತಾಗಲ್ಲ, ಬಟ್ ಗೂಗಲಲ್ಲಿ ಕೆಲವೊಂದು ಗೂಗಲ್ ಅಥವಾ ಗೂಗಲ್ ಅರ್ಥಲ್ಲಿ ಸ್ವಲ್ಪ ನೋಡಿದಾಗ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದೆಲ್ಲ ಸೌತ್ ಜಂಕು. ಓಕೆ, KPP ಲಾಗಿನ್ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಿಮಗೆ ನಾರ್ತಿಗೆ ಏನಾದರೂ ಹೋದರೆ, ಈ ಥರ ನೋಡಬೇಕು. ನಾರ್ತಲ್ಲಿ ಅರ್ಕಾವತಿ ಲೇಔಟಲ್ಲೂ ಕೆಲವೊಂದು ಡ್ರಾಬ್ಯಾಕ್ಸ್ ಇದೆ, ರೈಲ್ವೆ ಟ್ರ್ಯಾಕ್ ಇದೆ. ಓಕೆ, STP ಇದೆ. ತುಂಬ ಕೇರ್ಫುಲ್ಲಾಗಿ ಸೈಟ್ ಸೆಲೆಕ್ಷನ್ ಮಾಡಬೇಕು ಇನ್ ಕೇಸ್ ನೀವು ಮನೆಗೇನೆ ಕಟ್ಟೋದೇನಾದರೂ ನಿಮ್ಮ ತಲೆಯಲ್ಲಿದ್ದರೆ. ಬಟ್ ಇನ್ವೆಸ್ಟ್ಮೆಂಟ್ ಬಂದರೆ ಬೇಸಿಕ್ ಪ್ರೈಸಲ್ಲಿ ತೊಗೊಂಡು ಏನು ತೊಂದರೆ ಅಂತ ಏನಿಲ್ಲ. ಸೊ ಇಲ್ಲೊಂದು ಚಿಕ್ಕದೊಂದು ಇಲ್ಲೊಂದು ಸೈಟ್ ಇದೆ, ಐ ಥಿಂಕ್ ಇಟ್ಸ್ 30-40. ಯಾವ ಬ್ಲಾಕು? ಔಟರ್ ರಿಂಗ್ ರೋಡ್ ಪಕ್ಕದಲ್ಲೇ ಇದೆ, ರೈಲ್ವೆ ಟ್ರ್ಯಾಕ್ ಹತ್ರ. ಸೊ ಇದೆಲ್ಲ ತುಂಬಿ ತುಳುಕ್ತಾ ಇರೋ ಜಾಗಗಳು ಗೈಸ್. ಸಿ ದಿಸ್ ಓನ್ಲಿ ಆ ಸೈಟ್ ಮಾತ್ರ ಖಾಲಿ ಇರೋದು, ಎಲ್ಲ ತುಂಬಿಬಿಟ್ಟಿದೆ. ಇವೆಲ್ಲ ವೆರಿ ವೆರಿ ಪ್ರೈಮ್ ಲೊಕೇಶನ್ ಇವೆಲ್ಲ. ಓಕೆ, ಸೊ ಇಲ್ಲೊಂದಿದೆ ಪ್ರೈಮ್ ಲೊಕೇಶನ್, ಔಟರ್ ರಿಂಗ್ ರೋಡ್ ಪಕ್ಕದಲ್ಲೇ. ಸೊ ಮೆಟ್ರೋ ಕನ್ಸ್ಟ್ರಕ್ಷನ್ ನೀವು ನೋಡ್ಬೋದು. ಔಟರ್ ರಿಂಗ್ ರೋಡ್ ಒಳಗಡೆನೇ ಇರುವಂಥ ಪ್ರಾಪರ್ಟಿ ನಾನು ಈಗ ತೋರಿಸ್ತಾ ಇರೋದು. ಓಕೆ, ಗಮನದಲ್ಲಿರಲಿ. ಔಟರ್ ರಿಂಗ್ ರೋಡ್ ಆದಮೇಲೆ ಕೂಡ ತುಂಬ ಪ್ರಾಪರ್ಟಿ ಇದೆ. ಸೊ ಇಲ್ಲೊಂದೆರಡು ಪ್ರೈಮ್ ಲೊಕೇಶನ್ ಇದೆ, 195, 196, 20-30 ಸೈಟ್ಗಳು. ಓಕೆ, ಸೊ ಅರ್ಕಾವತಿ ಲೇಔಟಲ್ಲಿ ಈ ಸಲ ಲೈಕ್ ನಾವು
HBR ಲೇಔಟ್. ಇದು ತುಂಬ ಕಾಸ್ಟ್ಲಿ ಏರಿಯಾ ಬಿಟ್ಬಿಡಿ. 15,000 ಪರ್ ಸ್ಕ್ವೇರ್ ಫೀಟ್ ಇದೆ. ಸೊ ಇಲ್ಲೊಂದೆರಡು ಜಂಕ್ ಚೆನ್ನಾಗಿದೆ ನೋಡಿ. ಓಕೆ, ಬಟ್ ಇಫ್ ಯು ಸಿ ದಿಸ್ ತನ್ನಿಸಂದ್ರ 9/40-60 ತನ್ನಿಸಂದ್ರ ಲೈಕ್ ಬಟ್ ಇವೆಲ್ಲ ಜಸ್ಟ್ ಅಬ್ಸರ್ವ್ ಮಾಡಿ, ನಾಲೆ ಎಲ್ಲ ಇದೆ. ಓಕೆ, ಕ್ಲಿಯರ್ ಆಗಿ ವಿಸಿಬಲ್ ಇದೆ. ಓಕೆ, ಸೊ ಇದಂತೂ ಪ್ಯೂರ್ ನಾಲೆಗೆ ಕಾರ್ನರ್ ಇರುವಂಥ ಸೈಟು. ಐ ಡೋಂಟ್ ನೋ ಹೌ ಡು ಯು ಗೈಸ್ ಸರ್ವೈವ್. ಆದರೆ ಇದನ್ನು ನೀವು ಇನ್ವೆಸ್ಟ್ಮೆಂಟ್ ಅಂತ ತೊಗೊತೀರಾ ಅಥವಾ ಎರಡೂ ಕಡೆಯಿಂದ ಬಂದು ಮೂವ್ ಆಗ್ತಾ ಇದೆ. ಓಕೆ, ಸ್ವಲ್ಪ ಗಮನದಲ್ಲಿರಲಿ. ಓಕೆ, ಸೊ ಕೆಲವೊಂದು ತನಿಸಂದ್ರ 818 ಎಲ್ಲ ಸ್ವಲ್ಪ 30-40 ಚೆನ್ನಾಗಿರೋದಿದೆ, ಈ ಕಡೆ ಹತ್ತಿರ ಇದೆ, ಅದು ಕೂಡ ಗಮನದಲ್ಲಿರಲಿ. ಓಕೆ, ಸೊ ಇದ್ರ ಸುತ್ತಮುತ್ತನೇ ತುಂಬ ಜಾಸ್ತಿ ಇದೆ. ಬಟ್ ಈ ಅಪಾರ್ಟ್ಮೆಂಟ್ ಏನೊಂದು ಗೊತ್ತಿಲ್ಲ, ನನಗನ್ಸಿದ ಮಟ್ಟಿಗೆ ಇದು ಮೈಟ್ ಬಿ ಸಮ್ ಗುಡ್ ಅಪಾರ್ಟ್ಮೆಂಟು. ಸೊ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಸೊ ಇವೆಲ್ಲ ನಿಮಗೆ ಈ ಮಾನ್ಯತಾ ಟೆಕ್ ಪಾರ್ಕ್ ಏನಿದೆಯಲ್ಲ ಅದಕ್ಕೆ ತುಂಬ ಹತ್ತಿರದಲ್ಲಿರುವಂಥ ಜಾಗಗಳಿವೆಲ್ಲ. ಓಕೆ, ಹೆಬ್ಬಾಳ, ಮಾನ್ಯತಾ, ತನ್ನಿಸಂದ್ರಕ್ಕಿಂತ ಒಳಗಡೆ, ಈ ರೈಲ್ವೆ ಟ್ರ್ಯಾಕ್ ಒಳಗಡೆನೆ ಬರುತ್ತೆ. ಇಲ್ಲೊಂದು 4-5 ಸೈಟ್ ಇದೆ. ಇಲ್ಲಿ ಹೆವಿ ಜಂಕ್ ಇದೆ ನೋಡಿ. ದಿಸ್ ಇಸ್ ಅ ಗುಡ್ ಲೊಕೇಶನ್, ಡೀಸೆಂಟ್ ಲೊಕೇಶನ್. ಓಕೆ, ಸೊ ಈ ಥರ ಇನ್ ಡೀಟೇಲ್ ಆಗಿ ನೋಡ್ಕೊಂಡ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಇಟ್ ವಿಲ್ ಬಿ ವೆರಿ ವೆರಿ ನೈಸ್. ತುಂಬ ಆಪ್ಷನ್ಸ್ ಇರೋದ್ರಿಂದ ಯಾವುದು ಮಿಸ್ ಮ್ಯಾಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೀಟಾಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಅಕ್ರಾಸ್ ಲೈಕ್ ಎಲ್ಲ ಇದೆ. ರೈಲ್ವೆ ಟ್ರ್ಯಾಕ್ ಆದಮೇಲೆ ಒಂದು ಸ್ವಲ್ಪ ನಿಮಗೆ ಡಿಮ್ಯಾಂಡ್ ಸ್ವಲ್ಪ ಕಮ್ಮಿ ಇರುತ್ತೆ, ಅದು ಕೂಡ ಗಮನದಲ್ಲಿರಲಿ. ಸೊ ಇಲ್ಲೊಂದು 4 ಒಳ್ಳೊಳ್ಳೆ ಅಪಾರ್ಟ್ಮೆಂಟ್ ಹಿಂದೆ ಮುಂದೆ. ಸೊ ಈ ಥರ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಕೆರೆ ಪಕ್ಕದಲ್ಲಿ ಬೇಕು ಅಂತಂದರೆ ಈ ಭಾಗದಲ್ಲಿ ನೋಡಿ, ಇಲ್ಲೊಂದು 3 ಸೈಟ್ ಇದೆ. ಓಕೆ, ವೆರಿ ಗುಡ್ ಲೊಕೇಶನ್ನು. ಓಕೆ, ಸೊ ಈ ಥರ ಎಂಡ್ ಟು ಎಂಡ್ ಡೀಟೇಲ್ಸ್ ನೋಡ್ಕೊಂಡು ಹೋಗಿ. ನೀವೇನಾದರೂ KPP ಲಾಗಿನ್ ಆಗಬೇಕು ಅಂತಂದರೆ, ಸೊ KPPಯಲ್ಲಿ ಯಾವ ಥರ ಹುಡುಕಬೇಕು, ಯಾವ ಥರ ಇದು ಮಾಡ್ಕೋಬೇಕು, ನಾನು ನಿಮಗೆ ಲಾಗಿನ್ ಆಗಿ ತೋರಿಸ್ತೀನಿ. ಡಾಕ್ಯುಮೆಂಟೇಶನ್ ಮಾತ್ರ ಈ ಭಾಗದಲ್ಲಿ ನಾನು ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ. ಐ ಆಮ್ ಜಸ್ಟ್ ಕ್ಲೋಸಿಂಗ್ ಗೂಗಲ್ ಮ್ಯಾಪ್, BDA ನೋಟಿಫಿಕೇಶನ್, ಜಿಯೋ ಟ್ಯಾಗ್, ಪ್ರತಿಯೊಂದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಆಮೇಲೆ ಲೈವ್ ಲೊಕೇಶನಲ್ಲಿ ಯಾವ ಥರ ಇದೆಲ್ಲ ತೋರಿಸಿದ್ದೀನಿ. ಸೊ ಓಕೆ, ಇದು ಯಾವುದು ಬೇಡ ನನಗೆ. ಈಗ ನಾನು ಈ ನೆಕ್ಸ್ಟು ಯಾವ ಥರ ಪ್ರೊಸೀಜರ್ ಇರುತ್ತೆ ಇದು ಮಾಡಬೇಕು. ಸೊ ಲಾಗಿನ್ ID ಕ್ರಿಯೇಟ್ ಮಾಡಬೇಕು ಅಂತಂದರೆ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ 1-2 ವಿಡಿಯೋ ಹಾಕಿದ್ದೀನಿ. ಸೊ ಅದೇನು ಹೇಳುತ್ತೆ ಅಂತಂದರೆ ಹೌ ಟು ಲಾಗಿನ್ ಮಾಡಬೇಕಂದ್ರೆ ಏನೇನು ಮಾಡಬೇಕು ಅಂತ ಹೇಳಿ ನೋಡ್ಕೋಬೇಕು. ಇಲ್ಲ ಗೂಗಲಲ್ಲಿ ನೀವು ಸಿಂಪಲ್ ಆಗಿ ಗೂಗಲಲ್ಲಿ ಜಸ್ಟ್ ಸಿಂಪಲ್ ಆಗಿ ಯು ಜಸ್ಟ್ ಗೋ ಟು ಗೂಗಲ್, ಯು ಜಸ್ಟ್ ಪುಟ್ KPP. ಓಕೆ, ಸೊ ನೀವು ನೋಡಿ KPP ಲಾಗಿನ್ ಹೊಡೆದ್ರೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಂದೇ ವಿಡಿಯೋ ಬರುತ್ತೆ, ಹೌ ಟು ಲಾಗಿನ್ ಟು KPP ಪೋರ್ಟಲ್ ಅಂತ ಹೇಳಿ. ಓಕೆ, ಅಂಡ್ KPP ಹೌ ಟು ಸಬ್ಮಿಟ್ ಬಿಡ್ ಅಂತ ಹೊಡೆದ್ರೆ ಅಲ್ಲೂ ಕೂಡ ನಂದೇ ವಿಡಿಯೋ ಬರುತ್ತೆ KPP ಫಸ್ಟಲ್ಲಿ. ಸೊ ಹಾಗಾಗಿ ಗೂಗಲಲ್ಲಿ ಆಲ್ರೆಡಿ ಇದೆ, ಇದನ್ನು ನೋಡಿದ್ರೆ ಸಾಕು. ಇದರದ್ದು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಕೂಡ ನಾನು ಹಾಕಿರ್ತೀನಿ. ಬಟ್ ಈಗ KPP ಲಾಗಿನ್ ID ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಇಟ್ ವಿಲ್ ಬಿ ಆಲ್ವೇಸ್ ಗುಡ್ KPP ಲಾಗಿನ್ ಇದ್ದರೆ. ಸೊ KPP ಬಂದಾಗ ದರ್ ಇಸ್ ಇಷ್ಟೇ ಸಿಂಪಲ್ ಆಗಿರೋದು. ನೀವು ಆಕ್ಷನ್ ಪರ್ಮಿಷನ್ ತೊಗೊಂಡ್ರೆ ಲೈವ್ ಆಕ್ಷನ್ ದಿವಸ ಆ ಲೈನ್ ಇಲ್ಲಿ ಬಂದಿರುತ್ತೆ, ನೀವು ಲೈವ್ ಆಗಿ ಬಿಡ್ಡಿಂಗ್ ಮಾಡ್ಬೋದು. ಏನೇನು ಆಕ್ಷನ್ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅಂತ ನಮ್ದು ಹಿಸ್ಟ್ರಿ ಇರುತ್ತೆ. ಸೊ ಅದ್ರ ಜೊತೆಗೆ ಸರ್ಚ್ ಆಕ್ಷನ್ ಬಂದರೆ ಯು ಕ್ಯಾನ್ ಸರ್ಚ್. ಇಲ್ಲಿ ಬಂದುಬಿಟ್ಟು BDA ಹೊಡೆದ್ಬಿಟ್ರೆ, ಪಬ್ಲಿಷ್ಡ್ BDA ಹಾಕಿದ್ರೆ ಆಲ್ರೆಡಿ BDAದ ಏನು ಆಕ್ಷನ್ ಬಂದಿದೆ ಇದೆಲ್ಲ ಡೀಟೇಲ್ಸ್ ಇದೆ. ನೀವು ಯಾವ ಸೈಟಿಗೆ ಹಾಕ್ತಾ ಇದ್ದೀರಾ ಅಂತೇಳಿ ಅದನ್ನು ಕ್ಲಿಯರಾಗಿ ಮಾಡ್ಕೊಂಡು ಹಾಕೋಬೇಕು. ಈಗ ನೋಡಿ, 173 ರಾಜೀವ್ ಗಾಂಧಿ ನಗರ, ನಂದಿನಿ ಲೇಔಟು, ಜರಕೊಂಬೊಂದೆ ಕಾವಲ್ ಅಂತಿದೆ. ಈಗ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಎಲ್ಲ ಡಾಕ್ಯುಮೆಂಟ್ನು ಇಲ್ಲೂ ಕೂಡ ಡೌನ್ಲೋಡ್ ಮಾಡ್ಬೋದು. ಬಟ್ ಇಂಟ್ರೆಸ್ಟ್ ಸಬ್ಮಿಟ್ ಇಲ್ಲಿ ಮಾಡಬೇಕು. ಓಕೆ, ಸಿಂಪಲ್ ಆಗಿದೆ ಗೈಸ್. 5 ಸೆಕ್ಷನ್ನು. ಫೀಸಲ್ಲಿ ಹೋಗಿ ಫೀಸ್ ಪೇಮೆಂಟ್ ಮಾಡಿ, EMD ಅಮೌಂಟ್ಗೆ ಹೋಗಿ EMD ಅಮೌಂಟನ್ನು ಪೇ ಮಾಡಿ, ಜನರಲ್ ಕಂಡೀಷನ್ಗೆ ಹೋಗಿ ನೀವು ಜನರಲ್ ಕಂಡೀಷನ್ ಎಸ್ ಅಂತ ಹಾಕಿ. ಓಕೆ, ಸೊ ಹೊರಗಡೆ ಬಂದರೆ ಇದು ಗ್ರೀನ್ ಆಗಿರುತ್ತೆ. ಅಪ್ಲೋಡ್ ಡಾಕ್ಯುಮೆಂಟ್ ಹೋಗ್ಬಿಟ್ಟು ಆಧಾರ್ ಇರೋ ಅದರ್ ಕಾಂಟ್ಯಾಕ್ಟಲ್ಲಿ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ವೆರಿ ಒಂದು ವೈಟ್ ಪೇಪರಲ್ಲಿ ನಿಮ್ಮ ಹೆಸರು, ನಿಮ್ಮದು ಇಮೇಲ್ ID, ನಿಮ್ಮದು ಫೋನ್ ನಂಬರ್ ನೀಟಾಗಿ ಬರೆದು ಫೋಟೋ ತೆಗೆದು ಹಾಕಿ. ಸ್ಪೆಸಿಮೆನ್ ಸಿಗ್ನೇಚರ್ ನಾನು ಆಲ್ರೆಡಿ ಫಸ್ಟಿಗೆ ತೋರಿಸಿದ್ದೀನಿ. ಆಧಾರ್ ಹತ್ರ ಆಧಾರ್ ಹಾಕಿ, ಪ್ಯಾನ್ ಹತ್ರ ಪ್ಯಾನ್ ಹಾಕಿ, ಇದನ್ನೆಲ್ಲ ಹಾಕಿ ವಾಪಸ್ ಬಂದರೆ ಸೇವ್ ಅಂಡ್ ಬ್ಯಾಕ್ ಬಂದರೆ ಅದು ಕೂಡ ಗ್ರೀನ್ ಆಗಿರುತ್ತೆ. ಯಾವಾಗ ಫೀಸು EMD ಕಂಡೀಷನ್ಸು ಡಾಕ್ಯುಮೆಂಟ್ ಎಲ್ಲ ಗ್ರೀನ್ ಆದಮೇಲೆ ಡಿಕ್ಲರೇಷನ್ ಹೋಗಿ ಸ್ಮಾರ್ಟಾಗಿ ನಿಕ್ ನೇಮ್ ಕೊಟ್ಬಿಟ್ಟು ಸಿಂಪಲಾಗಿ ಹಾಕಬೇಡಿ. ಮಂಜು, ಸಂತೋಷ್,
ಬ್ಯಾಂಗ್ಳೂರ್, BDA, ಸ್ವಲ್ಪ ಕಾಂಬಿನೇಷನ್ ಆಫ್ ನಂಬರ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಕ್ ನೇಮ್ ಸೇಮ್ ಇದ್ದರೆ ದೇ ವಿಲ್ ಕನ್ಸಿಡರ್ ದೇ ವಿಲ್ ನಾಟ್ ಅಲಾಟ್. ಏನಾದರೂ ಎರಡೇ ಎರಡು ಪೀಪಲ್ ಇದ್ದು ನಿಕ್ ನೇಮ್ ಈಕ್ವಲ್ ಆಗಿದ್ದು 10% ಒಳಗಡೆ ನಿಮ್ಗೆ ಸಿಕ್ತು ಅಂದರೆ ಕೊಡಲ್ಲ. ಹಾಗಾಗಿ ನಿಕ್ ನೇಮ್ ಸ್ವಲ್ಪ ಯುನೀಕ್ ಆಗಿರಲಿ. ಅಗ್ರಿ ಅಂತ ಮಾಡಿದ್ರೆ ನೀವು ಸಬ್ಮಿಟ್ ಮಾಡಿಬಿಟ್ರೆ ಮುಗೀತು. ಸಬ್ಮಿಟ್ ಮಾಡಿದ ತಕ್ಷಣ ನೀವು ಡಬಲ್ ಕ್ರಾಸ್ ಚೆಕ್ ಮಾಡೋದು ಯಾವಾಗ ಅಂದರೆ ಮೈ ಆಕ್ಷನ್ ಪಾರ್ಟಿಸಿಪೇಷನ್ ಬಂದು ನೀವು ಇದನ್ನು ಮಾಡಬೇಕು. ಇಲ್ಲಿ ನೋಡಿ, ಇದಕ್ಕಿನ್ನೂ ಇದೇ ನಾನು ಈಗ ಅರ್ಧಂಬರ್ಧ ಕೆಲಸ ಮಾಡಿ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಏನು ಹಾಕಿದ್ದೆಲ್ಲ 173, ಇಟ್ ಸೇಸ್ ದಟ್ ಇಟ್ ಇಸ್ ಸ್ಟಿಲ್ ಅಂಡರ್ ಎಡಿಟ್ ಮೋಡ್. ಇನ್ನು 4 ದಿವಸ ಇದೆ, 4 ದಿವಸದಲ್ಲಿ ರಿಮೈನಿಂಗ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ಮತ್ತೆ ಎಡಿಟ್ ಮಾಡಿ ಅದನ್ನು ಮುಗಿಸ್ಬೋದು. ಇಲ್ಲಾಂದರೆ ಇಲ್ಲಿ ಬಿಟ್ ಸಬ್ಮಿಟೆಡ್ ಅಂದರೆ ಈ ಥರ ಬಂದುಬಿಟ್ರೆ ಸೊ ನೀವು ಪರ್ಫೆಕ್ಟಾಗಿ ಮಾಡಿದ್ದೀರಾ ಅಂತೇಳಿ. ಆನ್ ಆಕ್ಷನ್ ಡೇ ಲಾಗಿನ್ ಮಾಡಿ ಲೈವ್ಗೆ ಹೋದರೆ ಆ ಲೈನ್ ಬಂದು ಇಲ್ಲಿ ಕೂತಿರುತ್ತೆ, ಮ್ಯಾನ್ಯುವಲ್ ಆಗಿ ಬಿಡ್ಡಿಂಗ್ ಮಾಡ್ಬೋದು. ದಿಸ್ ಫುಲ್ KPP ಡೀಟೇಲ್ಸು. ಸಣ್ಣ ಪುಟ್ಟ ಡೌಟ್ ಇದ್ದರೆ ಕಾಲ್ ಮಾಡಿ ಫ್ರೀ ಕನ್ಸಲ್ಟೇಷನ್ ತೊಗೊಳ್ಳಿ. ನಿಮ್ಗೆ ಏನಾದರೂ ಡಾಕ್ಯುಮೆಂಟೇಷನ್ ಹೆಲ್ಪ್ ಬೇಕು, ಏನೇ ಡೌಟ್ಸ್ ಇದ್ರೂ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೀವು ಕರ್ನಾಟಕದಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಥರ ಆಗಲಿ, BDA ಕಡೆಯಿಂದ ಆಗಿರಲಿ ಅಥವಾ KHB ಕಡೆಯಿಂದ ಬರುವಂತಹ ಆಕ್ಷನ್ ಅಲಾಟ್ಮೆಂಟ್ ಏನಾದರೂ ನೋಡ್ತಾ ಇದ್ದರೆ ನಮ್ಮನ್ನು ಫಾಲೋ ಮಾಡಿ. ನಿಮ್ಮ ಸೈಟು ನಿಮ್ಮ ಡಿಸ್ಟಿಕಲ್ಲಿ ಏನಾದರೂ ಯಾರ್ದಾದ್ರು ಸೈಟ್ ಮಾಡಬೇಕಂದ್ರೂ ಕೂಡ ನಾನು ಆ್ಯಡ್ ಆಗಿ ಕೊಡ್ತಾ ಇದ್ದೀನಿ ವಿತ್ ಸ್ಮಾಲ್ ಕನ್ಸಲ್ಟೇಷನ್ ಫೀ. ಸಂಬಡಿ ಯೂಸ್ ಇನ್ ರಿಯಲ್ ಪ್ರೈಸ್ ಅವ್ರಿಗೂ ಕೂಡ ನಾನು ಸೆಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ನಿಮ್ದೇನಾದರೂ ಪ್ರಾಪರ್ಟಿ ಬೆಂಗಳೂರಲ್ಲಿ ಅಥವಾ ಎನಿವೇರ್ ಇನ್ ಕರ್ನಾಟಕ, ಯು ಹ್ಯಾವ್ ಗೌರ್ಮೆಂಟ್ ಪ್ರಾಪರ್ಟಿ, ದಟ್ಸ್ ಅ ವೆಲ್ ಆ್ಯಂಡ್ ಗುಡ್. ಇಫ್ ನಾಟ್ ಎನಿ ಪ್ರಾಪರ್ಟಿ ವಿಚ್ ಹ್ಯಾಸ್ ಅ ಪ್ರಾಪರ್ ಡಾಕ್ಯುಮೆಂಟೇಷನ್, ಖಾತಾ ಎಲ್ಲ ಈ ಸುತ್ತೆಲ್ಲ ಮಾಡಿಸ್ಕೊಂಡು ನೀವು ರೆಡಿ ಇದ್ದರೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಆ್ಯಡ್ ಆಗಿ ಕೊಟ್ಟು ಸೇಲ್ ಮಾಡಿಕೊಡ್ತೀನಿ. ಬಿಕಾಸ್ ವಿ ಆರ್ ಗ್ರೋಯಿಂಗ್ ನೌ, ವಿ ನೀಡ್ ಮೋರ್ ಆಪರ್ಚುನಿಟಿ ನಮ್ಮ ಸಬ್ಸ್ಕ್ರೈಬರ್ಗೆ. ಹಾಗಾಗಿ ಥ್ಯಾಂಕ್ ಯು, ಗುಡ್ ನೈಟ್.